ನಮಸ್ಕಾರ ಫ್ರೆಂಡ್ಸ್, ಇವತ್ತಿಂದ ನಾನು ಡೈಲಿ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ನೋಡಿ ತಿಂಡಿಗೆ ಉದ್ದಿನ ದೋಸೆ ಮಾಡಿದ್ದೀನಿ. ಹಾಗಾಗಿ ನೈಟೇ ಅಕ್ಕಿಯನ್ನು ರುಬ್ಬಿಟ್ಟಿದ್ದೆ. ಅದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ದೋಸೆ. ಅದನ್ನು ನಾನಿಲ್ಲಿ ದೋಸೆ ಹಾಕೋದು ಆಮೇಲೆ ಅದರ ಸರ್ವ್ ಮಾಡೋದನ್ನೆಲ್ಲ ವಿಡಿಯೋ ಮಾಡ್ಕೊಂಡಿಲ್ಲ. ನನಗೆ ಬೆಳಿಗ್ಗೆ ತುಂಬ ಗಡಿಬಿಡಿ ಆಗುತ್ತೆ. ಯಾಕಂದರೆ ಅಡುಗೆ ಬೆಳಗಿನ ತಿಂಡಿ, ಮನೆ ಕ್ಲೀನಿಂಗು, ಅಡುಗೆ ಎಲ್ಲ ಒಟ್ಟಿಗೆ ಆಗೋದ್ರಿಂದ ಸ್ವಲ್ಪ ನನಗೆ ಸಮಯ ಸಾಲೋದಿಲ್ಲ. ಅದರ ನಡುವೆ ನಾನು ಆದ್ರೂ ಲಾಗನ್ನು ಶೂಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವತ್ತು ನಮ್ಮ ಮನೇಲಿ ದೊಡ್ಡ ಮೀನನ್ನು ತಂದಿದ್ರು, ಪಾಪ್ಲೆಟ್. ಮತ್ತು ಇದು ಇದೆಂಥ ಹಪ್ಪನಾಸ ಏನೋ ಇದಕ್ಕೆ ಅಂಥದ್ದು ಹೆಸರು ಉಂಟು ಈ ಮೀನಿಂದು. ನೀವೇನಂತರ ಅಂತ ನನಗೆ ಕಮೆಂಟ್ ಮಾಡಿ. ನಮ್ಮ ಕರಾವಳಿ ಕಡೆ ಅಂದರೆ ಫಿಶ್ ಅಂದರೆ ಪ್ರತಿದಿನವೂ ಇರಲೇಬೇಕು. ಮತ್ತು ಬಾಂಗ್ಡಾನು ಸಹ ಇತ್ತು. ಇವತ್ತಿಗೆ ನಾನು 2 ಪಾಪ್ಲೆಟು ಹಾಗೆ ಇದು ಒಂದು ಮೀನು, ಒಂದು ಪೀಸನ್ನು ಮಾಡಿದ್ದೀನಿ. ಇದು ಸ್ಯಾಟರ್ಡೆ ಲಾಗ್ ಆಗಿರುತ್ತೆ. ಸ್ಯಾಟರ್ಡೆ ನಮಗೆ ವಾರ ಏನೂ ಇರೋದಿಲ್ಲ. ಸ್ಯಾಟರ್ಡೆ ನಾವು ಫಿಶನ್ನು ತಿಂತೀವಿ. ಹಾಗಾಗಿ ಇದೆಷ್ಟು ಮೀನನ್ನು ಮಾಡಿದ್ದೀನಿ. ಇದು ಮೀನು ಸಹ ನಾನು ಸಂಜೆ ದಿನ ಕ್ಲೀನ್ ಮಾಡಿ ಇಟ್ಟಿರಲಿಲ್ಲ. ಹಾಗಾಗಿ ಇದು ಬೆಳಗ್ಗೆನೇ ತಂದಿರೋದ್ರಿಂದ ಬೆಳಗ್ಗೆನೇ ಮಾಡ್ತಾಯಿದ್ದೀನಿ. ಇವಾಗ ನಾನು ಆ ಮೀನು ತೋರಿಸಿದ್ನಲ್ಲ, ಆ ಮೀನಿಗಾಗಿ ಮಸಾಲ ರೆಡಿ ಮಾಡ್ತಾಯಿದ್ದೀನಿ. ಮೊದಲಿಗೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಆನಂತರ 1 ಟೀ ಸ್ಪೂನ್ ಆಗುವಷ್ಟು ಸೋಂಪು, ಹಾಗೆ ಒಂದು 3 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ. ನೋಡಿ, ಕಾಣಿಸ್ತಾ ಇದೆಯಲ್ಲ. ನಂತರ ನಾನಿಲ್ಲಿ ಮೆಣಸನ್ನು ನೋಡಿ ತೆಗೆದಿಟ್ಟಿದ್ದೀನಿ. ಯಾಕೆ ಮಿಕ್ಸ್ ಮಾಡಿಲ್ಲ ಅಂದರೆ ಮೆಣಸನ್ನು ನಾನು ತೊಳೆದುಬಿಟ್ಟು ರುಬ್ಬಲಿಕ್ಕೆ ಹಾಕ್ತೀನಿ. ಹಾಗೆ ಇಲ್ಲಿ ತೆಂಗಿನಕಾಯಿ ತೋರಿಸ್ನಲ್ಲ, ಆನಂತರ ಒಂದು ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಇಷ್ಟನ್ನು ಸೇರಿಸಿದ್ದೀನಿ. ಆನಂತರ ಒಂದು ಸ್ವಲ್ಪ ಹುಳಿಯನ್ನು ಆಮೇಲೆ ಸೇರಿಸ್ತೀನಿ. ಅದನ್ನು ಸಹ ನಿಮ್ಮ ಜೊತೆ ಕಾಣಿಸ್ತೀನಿ. ಇಲ್ಲಿ ನಾನು ಫಿಶ್ ಸಾಂಬಾರಿಗೆ ಮಸಾಲನ ಮಾಡ್ತಾಯಿದ್ದೀನಿ. ಅದು ಹಪ್ಪನಾಸ ಅಂದೇನೋ ಹೇಳ್ತಾರೆ ಆ ಮೀನನ್ನು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ದೊಡ್ಡ ಮೀನದು, ಅದನ್ನು ಕಟ್ ಮಾಡಿದ್ದೀನಿ. ಹಾಫ್ ಇವತ್ತು ಮಾಡಿದ್ದೀನಿ, ಅಂದರೆ ಸ್ಯಾಟರ್ಡೆ ಮಾಡಿದ್ದೀನಿ. ಇನ್ನು ಹಾಫನ್ನು ಸಂಡೇ ದಿನಕ್ಕೆ ಮಾಡಿದ್ದೀನಿ. ಮತ್ತು ಅದನ್ನು ನಾನು ಆ ವಿಡಿಯೋನ ಮತ್ತೆಲ್ಲ ಮಾಡಿಲ್ಲ. ನೋಡಿ, ತೆಂಗಿನಕಾಯಿಯನ್ನು ನಮ್ಮ ಕಡೆ ಈ ರೀತಿ ಕುತ್ಕೊಂಡೇ ತುರಿತೀವಿ, ಕೆಳಗಡೆ ಕುತ್ಕೊಂಡು ತುರಿತೀವಿ. ನಾನಂದರೆ ಕೆಲಸ ಮಾಡ್ಕೊತ ಮಾಡಿದ್ರಿಂದ ನನಗೆ ಇದಾಗಲಿಲ್ಲ. ಆಮೇಲೆ ತೆಂಗಿನಕಾಯಿ ತುರಿದಾಯಿತು. ಒಂದು ಅರ್ಧ ಕಡೆ ಒಂದು ಹೋಳಾಗುವಷ್ಟು ನಾನು ತೆಂಗಿನಕಾಯಿಯನ್ನು ತುರ್ಕೊಂಡಿದ್ದೀನಿ. ಇವಾಗ ನೋಡಿದ್ರಲ್ಲ, ಅಷ್ಟು ಮಸಾಲಾಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸನ್ನು ಮಾತ್ರ ನಾನಿಲ್ಲಿ ತೊಳೆದುಬಿಟ್ಟು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಫಿಶ್ ಸಾಂಬಾರು ಯಾವ ರೀತಿ ಮಾಡೋದನ್ನು ನಿಮ್ಮ ಜೊತೆ ಸೇರಿಕೊಂಡಿದ್ದೀನಿ. ನಾವಿಲ್ಲಿ ಗ್ರೈಂಡರಲ್ಲೇ ಮಸಾಲೆಯನ್ನು ರುಬ್ಬೋದು. ಯಾಕಂದರೆ ಮಿಕ್ಸಿಯಲ್ಲಿ ಮಸಾಲೆ ರುಬ್ಬಿದರೆ ಮೀನು ಸಾಂಬಾರು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಂತ ನಾವು ಗ್ರೈಂಡರಲ್ಲೇ ಮೀನು ಸಾಂಬಾರಿಗೆ ರುಬ್ತೀವಿ. ನೋಡಿ, ಇಷ್ಟು ದೊಡ್ಡ ಹುಳಿಯನ್ನು, ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸಿದ್ದೀನಿ. ನಾನು ಹುಣಸೆ ಹಣ್ಣನ್ನು ಹಾಕ್ತೀನಿ. ಆಮೇಲೆ ಮುರ್ಲೋಡ್ ಅಂತ ಬರುತ್ತೆ, ಕೂಕಮ್ ಅಂತೀವಲ್ಲ, ಅದನ್ನು ಸಹ ಬಳಸ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾನು ಯಾವ ರೀತಿ ಬೇರೆ ಬೇರೆ ಮಸಾಲೆ ಮೀನು ಮಾಡುವಾಗ ಹಾಕ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದನ್ನು ಸೇರಿಸಿ ಹಾಕ್ಕೊಂಡು ನೋಡಿ, ಮೆಣಸನ್ನು ನಾನು ತೆಗೆದಿಟ್ಟಿದ್ದಲ್ಲ. ಯಾಕಂದರೆ ಮೆಣಸನ್ನು ನಾನು ಯಾವಾಗಲೂ ತೊಳೆದುಬಿಟ್ಟೆ ಮಸಾಲೆಗೆ ಹಾಕೋದು. ಹೆಚ್ಚಾಗಿ ನಾನು ತೊಳೆದು ಒಣಸಿ ಇಟ್ಕೊಂಡಿರ್ತೀನಿ. ಇವಾಗ ಮುಗಿದೋಗಿದ್ದು ಮೆಣಸು, ಹಾಗಾಗಿ ಈಗ ತಂದಿರೋದಾಗಿದ್ದು ತೊಳೆದಿಟ್ಟಿರಲಿಲ್ಲ. ಹಾಗಾಗಿ ಈಗ ತೊಳೆದು ರುಬ್ಬಲಿಕ್ಕೆ ಹಾಕ್ತಾಯಿದ್ದೀನಿ. ಈಗ ನೋಡಿ, ಗ್ರೈಂಡರಿಗೆ ಮಸಾಲೆ ಹಾಕಿಬಿಟ್ಟು ಉಳಿದಿರುವ ಕೆಲಸವನ್ನು ಮಾಡ್ಕೊಳ್ತೀನಿ ನಾನು. ಇದನ್ನೆಲ್ಲ ನಾನು ಬೆಳಿಗ್ಗೆ 7 ಗಂಟೆಗೆ, ಅಂದರೆ 5:30ಗೆಲ್ಲ ಎದ್ದಿದ್ದೆ ನಾನು. 5:30ಗೆ ಎದ್ದು ಮನೆ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸ್ಬಿಟ್ಟು ಆನಂತರ ಕಿಚನಿಗೆ ಬಂದಿದ್ದೇನೆ. ಈಗ ನೋಡಿ, ಅಷ್ಟಕ್ಕೆ ಆಯಿತಾ. ಇಲ್ಲಿ ಫಿಶ್ ಫ್ರೈಗೆ, ಅಂದರೆ ಪಾಪ್ಲೆಟ್ ಫ್ರೈಗೆ ನಾನು ಮಸಾಲನ್ನು ತಗೊಳ್ತಾ ಇದ್ದೀನಿ. ನೋಡಿ, ಬ್ಯಾಡಗಿ ಮೆಣಸು, ಕೊತ್ತಂಬರಿ ಸೊಪ್ಪು, ಇಲ್ಲೂ ಸ್ವಲ್ಪ ಸೋಂಪು, ಜೀರಾ, ಆಮೇಲೆ ಅರಿಶಿನ, ಸ್ವಲ್ಪ ಹುಳಿ, ಆಮೇಲೆ ಧನಿಯಾ ಬೀಜ, ನಾವಿಲ್ಲಿ ಕೊತ್ತಂಬರಿ ಅಂತೀವಿ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ. ಇದಕ್ಕೆ ಸ್ವಲ್ಪ ನೀವು ಗುಂಟೂರು ಮೆಣಸಿದ್ರು ಸೇರಿಸ್ಬೋದು, ಮೆಣಸಿನಕಾಳು ಬೇಕಾದ್ರೂ ಸೇರಿಸ್ಕೊಳ್ಬೋದು. ಖಾರಕ್ಕೆ ಬೇಕು ಅಂದರೆ ಹಸಿ ಮೆಣಸನ್ನು ಬೇಕಾದ್ರೂ ಸೇರಿಸ್ಕೊಳ್ಬೋದು. ನಾನು ಇಷ್ಟೇ ಸೇರಿಸಿದ್ದೀನಿ. ನಮಗಿಷ್ಟು ಖಾರ ಸಾಕಾಗುತ್ತೆ. ನೀವು ಇನ್ನೂ ಖಾರ ಬೇಕು ಅಂದರೆ ಮೆಣಸಿನಕಾಳು ಒಂದು ಸ್ವಲ್ಪ ಸೇರಿಸ್ಕೊಳ್ಬೋದು. ಇಷ್ಟನ್ನು ನಾನು ಒಂದೇ ಕಡೆ ಹಾಕಿ ರುಬ್ಕೊಂಡು ಫ್ರೈಗೆ. ನೋಡಿ, ಪಾಪ್ಲೆಟನ್ನು ಕ್ಲೀನ್ ಮಾಡಿ ತಂದೆ. ನಾನು ಕಟಿಂಗ್ ವಿಡಿಯೋ ಎಲ್ಲ ತೋರಿಸ್ತಿಲ್ಲ, ಯಾಕಂದರೆ ನನಗೆ ಎಲ್ಲ ಬದಿಗೂ ಮಾಡಲಿಕ್ಕೆ ಬೆಳಿಗ್ಗೆ ಕಷ್ಟ ಆಗುತ್ತೆ. ಹಾಗಾಗಿ ನನಗೆ ಬೆಳಿಗ್ಗೆನೇ ತಿಂಡಿ, ಅಡುಗೆ, ದೇವ್ರ ಪೂಜೆ, ಮನೆ ಕ್ಲೀನಿಂಗ್ ಪ್ರತಿಯೊಂದು ಎಲ್ಲ ಅಟ್ ಎ ಟೈಮಿಗೆ ಆಗೋದ್ರಿಂದ ಸ್ವಲ್ಪ ಗಡಿಬಿಡಿ ಅಂತ ಆಗುತ್ತೆ. ನೋಡಿ, ಪಾಪ್ಲೆಟ್ಗೆ ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊಂಡೆ. ಆನಂತರ ಈಗ ಪೇಸ್ಟ್ ಮಾಡಿದ್ನಲ್ಲ ನಾನು ಎಲ್ಲ ಮಸಾಲನ, ಅದನ್ನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇಷ್ಟು ಸೇರಿಸ್ಬಿಟ್ಟು ಮೀನಿಗೆ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್, ನಿಮ್ಮ ಹತ್ರ ಎಷ್ಟು ಟೈಮ್ ಇದೆ ನೋಡಿ ಅಷ್ಟು. ನಾನಂದರೆ ಇಲ್ಲಿ ಎಲ್ಲ ಕಟ್ ಮಾಡಿರೋದು ಎಲ್ಲದಕ್ಕೂ ಒಮ್ಮೆಲೇ ಮಸಾಲೆ ಹಚ್ಚಿ ಇಟ್ಟಿದ್ದೀನಿ. ಆದರೆ
ಎಲ್ಲವನ್ನೂ ಒಮ್ಮೆಲೇ ಮಾಡುವುದಿಲ್ಲ. ಮನೆಯವರಿಗೆ ಡಬ್ಬಿಗೆ ಎಷ್ಟು ಬೇಕೋ ನೋಡಿ ಅಷ್ಟನ್ನು ಮಾತ್ರ ಇವಾಗ ಮಾಡಿ ಕೊಡ್ತೀನಿ. ಆನಂತರ ಮಧ್ಯಾಹ್ನಕ್ಕೆ ನಮಗೆ ಬೇಕಾದಷ್ಟು ಮಾಡ್ಕೊಳ್ಳೋದು. ಇವತ್ತು ಸ್ಯಾಟರ್ಡೇ ಆದ್ದರಿಂದ ಮಕ್ಕಳು ಹಾಫ್ ಡೇಗೆ ಮನೆಗೆ ಬರ್ತಾರೆ. ಆಮೇಲೆ ಸಂಜೆಗೆ ಎಷ್ಟು ಬೇಕಷ್ಟೇ ನಾವು ಮಾಡ್ಕೊಳ್ಳೋದು. ಇವಾಗ ಅದೆಲ್ಲ ಮಾಡುವಷ್ಟೊತ್ತಿಗೆ ಸುಮಾರು ಟೈಮೇ ಆಯಿತು. ಆನಂತರ ನೋಡಿ ಇಲ್ಲಿ ಸಾರಿಗೆ ರೆಡಿ ಮಾಡಿದ್ದೀನಿ. ಸ್ವಲ್ಪ ಈರುಳ್ಳಿಯನ್ನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆನಂತರ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಆನಂತರ ಸ್ವಲ್ಪ ಹಸಿಮೆಣಸು ಟೊಮೆಟೊ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸಾರಂತೂ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿ. ಮಸಾಲೆ ನೈಸ್ ಹಾಕಿ ಬಂದು ಇವಾಗ ಮಸಾಲೆ ತೆಕ್ಕೊಳ್ತೀನಿ. ತುಂಬ ನೈಸ್ ಆಗಬೇಕು ಮೀನು ಸಾಂಬಾರಿಗೆ, ತುಂಬ ಟೇಸ್ಟಾಗಿ ಬರುತ್ತೆ. ಮಸಾಲೆ ತರಕಾರಿ ಇರಬಾರ್ದು. ಮೀನು ಸಾಂಬಾರಿಗೆ ಮಸಾಲೆ ತರಕಾರಿ ಇದ್ದರೆ ಸಾರು ಚೆನ್ನಾಗಿ ಆಗೋದಿಲ್ಲ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಗ್ರೈಂಡರಲ್ಲಿ ರುಬ್ಕೊಂಡ್ರೆ ನೈಸಾಗಿ ಬಂದರೆ ಮಸಾಲೆ ಸಾರು ತುಂಬಾ ಟೇಸ್ಟಾಗಿ ಬರುತ್ತೆ. ತುಂಬ ಚೆನ್ನಾಗಾಗಿತ್ತು ಸಾರು, ಟೇಸ್ಟ್ ಅಂತೂ ಸೂಪರಾಗಿತ್ತು ನೋಡಿ. ಈ ಕಡೆ ನಾನು ಅದನ್ನು ಈರುಳ್ಳಿ ಬೇಯಿಸ್ಲಿಕ್ಕಿಟ್ಟು ಆ ಕಡೆ ಗ್ರೈಂಡರಿಂದ ಮಸಾಲೆ ತೆಕ್ಕೊಂಡು ಬಂದೆ. ಆನಂತರ ಒಂದು ಸಣ್ಣ ಟೊಮ್ಯಾಟೊ, ಎರಡು ಹಸಿಮೆಣಸಿನ್ಕಾಯನ್ನು ತೂದಿಗಾಗಿ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರಿಂದ ಸಾರು ತುಂಬ ಟೇಸ್ಟಾಗಿ ಬರುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ತಾ ಇದ್ದೀನಿ ಈರುಳ್ಳಿ ಟೊಮೆಟೊನ. ಆಯಿತು, ಇವಾಗ ಮುಚ್ಚಿ ಬೇಯಿಸ್ಕೊಂಡೆ. ನೋಡಿ ಮಸಾಲೆ ತೆಗೆದಿದ್ದನಲ್ಲ, ಈ ಮಸಾಲೆನ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ. ಹಾಗೆಯೂ ಹಾಕ್ಬೋದು, ನಾನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ತೀನಿ. ಸಾರು ಟೇಸ್ಟಾಗಿ ಬರೋ ಸಲುವಾಗಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಒಂದು 5 ನಿಮಿಷ ಬಾಡಿಸ್ಕೊಳ್ಬೇಕು. ಹಸಿ ವಾಸನೆ ಎಲ್ಲ ಸ್ವಲ್ಪ ಹೋಗೋ ಥರ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಫ್ರೈ ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಿರುತ್ತೆ. ನಾವು ದೊಡ್ಡ ಮೀನು ತಂದಾಗೆಲ್ಲ ಈ ರೀತಿಯಾಗಿ ಮಸಾಲೆ ಮಾಡಿದ್ರೆ ಸಾರು ತುಂಬ ಟೇಸ್ಟ್ ಆಗಿರುತ್ತೆ. ಒಂದು 5 ನಿಮಿಷ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಆದ ನಂತರ ಇವಾಗ ಗ್ರೈಂಡರೆಲ್ಲ ತೊಳೆದಿದ್ನಲ್ಲ ಆ ನೀರು ಮತ್ತು ಪಾತ್ರೆಯಲ್ಲಿ ಸ್ವಲ್ಪ ಮಸಾಲೆ ಉಳಿದಿತ್ತಲ್ಲ ಅದೆಲ್ಲ ನೀರು ಸೇರಿಸಿ ಎಲ್ಲ ಕ್ಲೀನ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಒಂದು ಸಲ ಹಾಕ್ಕೊಂಡೆ. ನಿಮ್ಗೆ ಯಾವ ರೀತಿ ಎಷ್ಟು ನೀರು ಬೇಕಲ್ಲ ಅಷ್ಟು, ಅಂದರೆ ಭಾರಿ ತೆಳ್ಳಗೆ ಸಹ ಮಾಡಬಾರ್ದು ಸಾರು, ಚೆನ್ನಾಗಾಗಲ್ಲ ಫಿಶ್ ಸಾಂಬಾರು. ಗಟ್ಟಿಯಾಗಿ ಮಾಡಬೇಕು ಸ್ವಲ್ಪ, ಅಂದರೆ ಜಾಸ್ತಿ ಗಟ್ಟಿನೂ ಬೇಡ ಜಾಸ್ತಿ ತೆಳ್ಳಗೂ ಬೇಡ. ಮೀನಿಗೆಲ್ಲ ಮಸಾಲೆ ಹಿಡಿಬೇಕು ಆ ರೀತಿಯಲ್ಲಿ ಸಾರು ಮಾಡಬೇಕು. ಇನ್ನು ಸ್ವಲ್ಪ ನೀರನ್ನು ಸೇರಿಸ್ಬೇಕು. ಸ್ವಲ್ಪ ನೀರು ಸೇರಿಸಿ ಉಪ್ಪು ಹಾಕಿ ಮುಚ್ಚಿ ಕುದಿಸ್ಬೇಕು. ಉಪ್ಪು ಸೇರಿಸ್ತಾ ಇದ್ದೀನಿ ನೋಡಿ. ಉಪ್ಪು ಹಾಕಿ ಜಾಸ್ತಿ ಕೈಯೆಲ್ಲ ಕುಡುಗಬಾರ್ದು, ಇಷ್ಟೇ. ಇನ್ನು ಸ್ವಲ್ಪ ನೀರು ನೋಡಿ, ಸ್ವಲ್ಪ ಬೇಕಂದ್ರೆ ಸೇರಿಸ್ಕೊಳ್ಬೋದು, ಇಷ್ಟೇ ಬೇಕಂದು ಇಡ್ಬೋದು. ಆಯಿತು, ಇವಾಗ ಮುಚ್ಚಿ ಸಾರನ್ನು ಕುದಿಸುವ ನೋಡಿ. ಇಷ್ಟು ಮಾಡಿ ಮುಚ್ಚಿ ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು ಮಸಾಲೆ ಚೆನ್ನಾಗಿ ಕುದ್ದಷ್ಟು ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಸಾಲೆ ಮತ್ತು ಮೀನು ಒಟ್ಟಿಗೆ ಹಾಕಬಾರ್ದು, ಚೆನ್ನಾಗಾಗಲ್ಲ, ವಾಸನೆ ಟೇಸ್ಟ್ ಚೆನ್ನಾಗಿ ಬರಲ್ಲ ನೋಡಿ. ನಾನು ಮೀನನ್ನು ಕ್ಲೀನ್ ಮಾಡಿ ತಂದೆ. ಬೆಳಗ್ಗೆನೇ ಮೀನು ಕ್ಲೀನ್ ಮಾಡೋದ್ರಿಂದ ಸ್ವಲ್ಪ ಗಡಿಬಿಡಿನೇ ಆಯಿತು ಮೀನು ಕ್ಲೀನಿಂಗು ಮತ್ತು ಇದೆಲ್ಲ ಮಾಡಿಕೊಡುವಷ್ಟೊತ್ತಿಗೆ ಗಡಿಬಿಡಿ ಆಯಿತು. ಮತ್ತು ಮಕ್ಕಳು ಸ್ಕೂಲಿಗೆ ಹೋಗುವಷ್ಟೊತ್ತಿಗೆ ಅವರಿಗೂ ತಿಂಡಿ ದೋಸೆ ಚಟ್ನಿಯನ್ನು ಮಾಡಿಕೊಟ್ಟೆ. ಎಲ್ಲ ಮಾಡಿ ಕೊಡುವಷ್ಟೊತ್ತಿಗೆ ಸುಮಾರು ಟೈಮೇ ಆಗೋಯಿತು. ಗಡಿಬಿಡಿ ಆದ್ರೂ ಸಹ ವಿಡಿಯೋ ಮಾಡ್ಕೊತ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಸಾರು ನೋಡಿ. ಇಷ್ಟು ಹಾಕಿ ಇವಾಗ ಇಷ್ಟು ಮಾಡಿಟ್ಕೊಂಡು ನಾನು ಸ್ನಾನಕ್ಕೆ ಹೋದೆ. ಹಾಗಾಗಿ ಸ್ನಾನ ಮುಗಿಸಿ ಬಂದು ಆನಂತರ ನೋಡಿ ಮುಚ್ಚಿಟ್ಟು ಹೋಗಿದ್ದೆ ನೋಡಿ. ಚಿಕ್ಕ ಉರಿಲಿಟ್ಟು ಸಾರನ್ನು ಕುದಿಲಿಕ್ಕೆ ಇಟ್ಟು ಹೋಗಿದ್ದೆ. ಸಾರು ಕುದೀತಾ ಇದೆ ನೋಡಿ. ಚೆನ್ನಾಗಿ ಸಾರು ಕುದ್ದಿದ್ದು, ನಾನು ಮಡಿಕೆಯಲ್ಲಿ ಮಾಡಿದ್ದೀನಿ ಸಾರು ನೋಡಿ. ಚೆನ್ನಾಗಿ ಕುದ್ದು ಸಾರು ರೆಡಿ ಆಯಿತು. ಇನ್ನೊಂದು ಸ್ವಲ್ಪ ಹೊತ್ತು ಬೇಕಂದರೆ ಕುದಿಸ್ಬೋದು, ಅದು ಸಾಕು. ತುಂಬಾ ಹೊತ್ತು ಕುದ್ದಿದೆ. ಸಣ್ಣ ಉರಿಲಿಟ್ಟು ಸಾರು ಕುದಿಸಿದ್ರೆ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಆ ಕಡೆ ನೋಡಿ, ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಆಯಿತು. ನಾನು ಆಮೇಲೆ ತೋರಿಸಿದ್ದೀನಿ ನೋಡಿ. ಸ್ನಾನ ಆಗಿ ಬಂದು ಇವಾಗ ಅಡುಗೆ ಎಲ್ಲ ಮಾಡಿಬಿಟ್ಟು ಸ್ನಾನ ಮಾಡಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಮನೆಯವರು ದೇವ್ರ ಪೂಜೆನ ಮಾಡ್ತಾರೆ. ಹಾಗಾಗಿ ಅವರಿಗೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಡ್ಬೇಕಾಗತ್ತೆ. ನಮ್ಮ ಮನೇನ ಬೆಳಿಗ್ಗೆ ಎದ್ದ ತಕ್ಷಣಕ್ಕೆ ಮನೆ ಕ್ಲೀನ್ ಮಾಡಿ ತಿಂಡಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡು ಉಳಿದಿರೋ ಕೆಲಸನ ಮಾಡ್ಕೊಳ್ತೀನಿ. ಮನೆ ಒರೆಸಿದವಳು ಬೆಳಿಗ್ಗೆ ಟೈಮ್ ಆಯಿತು ಅಂತ ರಂಗೋಲಿನೂ ಸಹ ಹಾಕಿರಲಿಲ್ಲ, ಹಾಗೆಯೇ ಹೋಗಿದ್ದೆ. ಈಗ ದೇವ್ರ ಪೂಜೆ ಮಾಡ್ಲಿಕ್ಕೆ ಬಂದಿದ್ದೆನಲ್ಲ, ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಗೆಲ್ಲ ರಂಗೋಲಿ ಹಾಕಿಬಿಟ್ಟು ಬಾಗಿಲಿಗೆಲ್ಲ ರಂಗೋಲಿ ಹಾಕಾಯಿತು. ಈಗ ದೇವ್ರ ಮನೆ ಬಾಗಿಲಿಗೆ ಹೂವನ್ನು ಕೊಯ್ಕೊಬಂದಿರಲಿಲ್ಲ, ಈಗ ಹೂವನ್ನು ತೊಗೊಂಬಂದು ಹಾಕಿದ್ದೀನಿ. ಈಗ ದೇವ್ರಿಗೆ ಧೂಪ ಸಹ ಹಾಕ್ತಾಯಿದ್ದೀನಿ ನಾನು. ಧೂಪ ಹಾಕುವಾಗ ನೋಡಿ
ನಾವು ಬೆಳಗ್ಗೆನೇ ಕುಚ್ಚಲಕ್ಕಿ ಅನ್ನ ಮಾಡೋದ್ರಿಂದ ಒಲೆಯಲ್ಲೂ ಸಹ ಬೆಂಕಿನ ಮಾಡಿರ್ತೀನಿ ನಾನು, ಆ ವಿಡಿಯೋನ ಮಾಡಿಲ್ಲ. ಇನ್ನೊಮ್ಮೆ ಬೇಕಾದರೆ ನಾನು ಕುಚ್ಚಕ್ಕಿಯನ್ನು ಬೆಳಗ್ಗೆನೇ ಯಾವ ರೀತಿ ಮಾಡ್ತೀನಿ ಒಲೆಯಲ್ಲಿ ಅನ್ನೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಡೀ ಮನೆಗೆಲ್ಲ ಧೂಪ ಹಾಕ್ತೀನಿ. ನಾನು ಬೆಳಗ್ಗೆ ಕುಚ್ಚಲಕ್ಕಿ ಅನ್ನಕ್ಕೆ ಬೆಂಕಿ ಮಾಡಿರ್ತೀನಲ್ಲ, ಆವಾಗಲೇ ನಾನು ಮನೆಗೆ ಧೂಪನ ಹಾಕ್ಬಿಡ್ತೀನಿ. ಸಾಯಂಕಾಲ ಹಾಕೋದಿಲ್ಲ, ತುಂಬಾ ಕಡಿಮೆ. ಸಾಯಂಕಾಲನೂ ಹಾಕ್ಬೋದು, ಅದನ್ನು ಅದು ಅಂಗಡಿಯಿಂದ ತರ್ತಾರಲ್ಲ ಆ ಧೂಪ ಇಡ್ತೀನಿ. ಈ ಧೂಪನ ಫುಲ್ ಇಡೀ ಮನೆಗೆ, ಮತ್ತು ನಂದು ಟೈಲರಿಂಗ್ ಶಾಪ್ ಇದೆಯಲ್ಲ ಅಲ್ಲೆಲ್ಲ ಹೋಗಿ ಹಾಕಿಟ್ಟು ಬರ್ತೀನಿ. ಆದರೆ ನಾನು ಇದರಲ್ಲಿ ಹಾಕೋದನ್ನು ತೋರಿಸಲಿಲ್ಲ. ಈ ಧೂಪ ಎಲ್ಲ ಹಾಕಿ ದೇವರಿಗೆ ಕೈ ಮುಗಿದುಕೊಂಡು ಬಂದಾಯಿತು. ಇವಾಗ ಮನೆಯವರಿಗೆ ತಿಂಡಿ ರೆಡಿ ಮಾಡಬೇಕು. ಇಷ್ಟು ಮಾಡಿ ನಾನು ಇದು ಮಾಡೋಕ್ಕೆ ಹೋಗಿದ್ದೆ, ಕಿಚನಲ್ಲೇ ಮುಗಿಸಿಟ್ಟು ಹೋಗಿದ್ದೆ. ಅದಕ್ಕೆ ನನಗೆ ಬೆಳಿಗ್ಗೆ ಅಷ್ಟು ಮಾಡಲಿಕ್ಕೆ ಟೈಮ್ ಆಗುತ್ತೆ. ನಾನು ಕಿಚನೆಲ್ಲ ಅಷ್ಟೊಂದು ನೀಟಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ. ಎಲ್ಲ ಮುಗಿದ ನಂತರ ತಿಂಡಿ ಎಲ್ಲ ಆದ ಮನೆಯವರೆಲ್ಲ ಆಫೀಸಿಗೆ ಹೋದ ನಂತರ ನಾನು ಕಿಚನನ್ನು ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತೀನಿ. ನೋಡಿ, ಗ್ಯಾಸ್ ಬಂದಾಗಿದೆ. ಮಡಿಕೆಯಲ್ಲಿ ಸಾರು ಮಾಡೋದ್ರಿಂದ ಸಾರು ಇನ್ನೂ ಕುದೀತಾ ಇದೆ. ನೋಡಿ, ಮಡಿಕೆಯಲ್ಲಿ ಮಾಡಿದ್ರೆ ಈ ರೀತಿ ಅಲ್ಲೇ ಕುದ್ದು ದಪ್ಪ ಆಗ್ತದೆ. ನಂತರ ನೋಡಿ, ಇವಾಗ ಮತ್ತೆ ಕಿಚನ್ಗೆ ಎಂಟ್ರಿ ಆದ. ಈಗ ದೋಸೆ ಫ್ರೈ ಎಲ್ಲ ಮಾಡಬೇಕು. ಮನೆಯವರು ಊಟ ತಗೊಂಡು ಹೋಗೋದ್ರಿಂದ ನನಗೆ ಬೆಳಗ್ಗೆನೇ ಎಲ್ಲ ಮಾಡಬೇಕಾಗತ್ತೆ. ಮನೆಯವ್ರ ಜೊತೆ ಮಾತಾಡ್ಕೊತ ನಾನು ಮೀನು ಫ್ರೈಗೆ ರೆಡಿ ಮಾಡ್ತಾಯಿದ್ದೀನಿ. ಮನೆಯವ್ರು ಹೇಳ್ತಾ ಇದ್ದಾರೆ, ನೀನೇನಾದರೂ ಮಾಡು ಮಾರಾಯ್ತಿ, ನನಗೆ ಟೈಮ್ ಆಗ್ತಾಯಿದೆ, ತಿಂಡಿ ಕೊಡು, ಆಫೀಸ್ಗೆ ಹೋಗಬೇಕು ನಾನು ಅಂತ ಇದ್ದು. ಅವರಿಗೆ ಟೈಮ್ ಆಗ್ತಾಯಿತ್ತು, ನಾನು ವಿಡಿಯೋ ಮಾಡ್ಕೊತ ಅದಕ್ಕಾಗಿ ನಾನು ಡೈಲಿ ಲಾಗನ್ನು ಶೂಟ್ ಮಾಡೋದಿಲ್ಲ. ಯಾಕಂದರೆ ಅಟ್ ಎ ಟೈಮಲ್ಲಿ ನನಗೆ ಎಲ್ಲ ಆಗಿರಬೇಕಾಗೋದ್ರಿಂದ ಸಾಲೋದಿಲ್ಲ ಟೈಮು. ಹಾಗಾಗಿ ನಾನು ಲಾಗನ್ನೆಲ್ಲ ಶೂಟ್ ಮಾಡ್ತಾ ಇರಲಿಲ್ಲ. ಇವಾಗ ಇರಲಿ ಅಂತ ಲಾಗನ್ನು ಶೂಟ್ ಮಾಡ್ತಾಯಿದ್ದೀನಿ. ನೋಡಿ, ಈ ಕಡೆ ಫ್ರೈಗೆ ಒಂದು 4ರಿಂದ 5 ಪೀಸನ್ನು ಫ್ರೈಗೆ ಮಾಡಿಟ್ಕೊಂಡಿದ್ದೀನಿ. ಅವ್ರಿಗೆ ಡಬ್ಬಿಗೆ ಬೇಕು ಅಂತ ಮಾಡಿದ್ದೀನಿ. ಆಮೇಲೆ ಈ ಕಡೆ ದೋಸೆ ರೆಡಿ ಮಾಡ್ತಾಯಿದ್ದೀನಿ. ದೋಸೆ ಚಟ್ನಿ ಮಾಡಿದ್ದೆ. ಈ ಕಡೆ ದೋಸೆ ಹಾಗೆ ಮತ್ತು ಫ್ರೈ ಎರಡೂ ಅಟ್ ಎ ಟೈಮಿಗೆ ಮಾಡ್ತಾಯಿದ್ದೀನಿ. ಮತ್ತು ಒಂದು ಕಡೆ ಊಟಕ್ಕೆ ಡಬ್ಬಿನೂ ಸಹ ತುಂಬ್ತಾ ಇದ್ದೀನಿ. ಎಲ್ಲನೂ ಆಮೇಲೆ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಕುಚ್ಚಲಕ್ಕಿ ಅನ್ನ ಮಾಡಿ ಬಾಗಿಸಿ ಇಟ್ಟಿದ್ದೀನಿ. ಕೆಳಗಡೆ ಬಾಗಿಸೋದಿದೆ, ಆದರೆ ನಾನು ಇಲ್ಲೇ ಬಾಗಿಸಿದ್ದೀನಿ. ನನಗೆ ಆವಾಗ ಕೆಲಸ ಮಾಡುವಾಗ ಕೊತ್ತಂಬರಿ ಸೊಪ್ಪು ಹಾಕಲಿಕ್ಕೆ ಮರ್ತುಬಿಟ್ಟಿತ್ತು ಸಾರಿಗೆ. ಹಾಗಾಗಿ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೋಬೋದು, ಸೇರಿಸ್ದೇನೂ ಇರ್ಬೋದು, ಆದರೆ ಏನಿಲ್ಲ, ಆಪ್ಷನಲ್ಲು. ಈ ಥರ ಸ್ವಲ್ಪ ದೊಡ್ಡ ಮೀನು ಸಾರು ಮಾಡಿದಾಗೆಲ್ಲ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿದರೆ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡೆ. ನೋಡಿ, ಈ ಕಡೆ ದೋಸೆನೂ ಸಹ ಮಾಡ್ತಾಯಿದ್ದೀನಿ. ಮಾಮೂಲಿ ಎಲ್ಲರೂ ಮಾಡ್ತಾರಲ್ಲ ಅದೇ ಥರ ದೋಸೆನ ಮಾಡಿದ್ದೀನಿ. ನೀರು ದೋಸೆ ಮಾಡಿದಾಗ ಬೇಕು ಅಂದರೆ ನಾನು ಯಾವ ರೀತಿ ನೀರು ದೋಸೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವತ್ತು ನಾನು ಉದ್ದಿನ ದೋಸೆ ಮಾಡಿದ್ದೆ. ಹಾಗಾಗಿ ಈ ರೆಸಿಪಿಯನ್ನು ನಾನು ಶೂಟ್ ಮಾಡ್ಕೊಂಡಿಲ್ಲ. ಯಾವಾಗಾದರೂ ಕೇಳಿದರೆ ಬೇಕು ಅಂದರೆ ಶೂಟ್ ಮಾಡಿ ಹಾಕ್ತೀನಿ. ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ. ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ. ಫಸ್ಟ್ ಟೈಮ್ ನಾನು ಲಾಗನ್ನು ಶೂಟ್ ಮಾಡ್ತಾಯಿದ್ದೀನಿ. ನೀವೇನಾದರೂ ನಿಮ್ಮ ಕಮೆಂಟ್ಸ್ ಇದ್ದರೆ, ನೋಡಿ ಚಟ್ನಿ ಮಾಡಿದ್ದೆ ಹಾಗೆ ಬಡಿಸ್ತಾಯಿದ್ದೆ, ಏನಾದರೂ ಕಮೆಂಟ್ಸ್ ಇದ್ದರೆ, ನನಗೆ ಇಂಪ್ರೂವ್ ಮಾಡ್ಕೊಳ್ಬೇಕಿದ್ದರೆ ಅಥವಾ ಏನಾದರೂ ಇದ್ದರೆ ನೀವು ಕೇಳ್ಬೋದು. ಯಾವುದು ಕ್ವಶನ್ ಬೇಕಂದ್ರೂ ಕೇಳ್ಬೋದು. ನಾನು ಅದನ್ನು ಇನ್ಕ್ಲೂಡ್ ಮಾಡ್ಕೊಳ್ತೀನಿ. ನೋಡಿ, ಈ ಕಡೆ ಫ್ರೈಯೂ ಸಹ ಆಗ್ತಾಯಿದೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು ಫ್ರೈ ಮತ್ತು ಸಾರು ಎಲ್ಲನೂ. ಪಾಪ್ಲೆಟ್ ಫ್ರೈಗೆ ಯಾವ ರೀತಿ ಮಸಾಲೆ ಮಾಡಬೇಕು ಅನ್ನೋದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸಂಡೇ ದಿನದ ಲಾಗನ್ನು ಸಹ ಶೂಟ್ ಮಾಡಿದ್ದೀನಿ ನಾನು. ಅವತ್ತಿನ ದಿನವೂ ಫುಲ್ಲು ಕೆಲಸ ಇರುತ್ತೆ ನನಗೆ, ಅದನ್ನು ಸಹ ಶೂಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ಟ್ರೈಪೋಡ್ ಸ್ಟ್ಯಾಂಡ್ ಇಟ್ಕೊಂಡು ಮಾಡ್ಕೊಳ್ತಾ ಇರೋದ್ರಿಂದ ನನಗೆ ಇಲ್ಲಿ ಅಷ್ಟು ನೀಟಾಗಿ ಎಲ್ಲವನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಒಂದು ಸೈಡ್ ನನ್ನ ಮೈಯೆಲ್ಲ ಕಾಣಿಸ್ತಾ ಇದೆ, ಇನ್ನೊಂದು ಸೈಡು ವಿಡಿಯೋ ಮಾಡ್ಕೊಳ್ಳಿಕ್ಕೆ. ಇನ್ನು ಹೋಗ್ತಾ ಇನ್ನು ನಾನು ವಿಡಿಯೋ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀನಿ. ನೋಡಿ, ದೋಸೆ ಸುಡ್ತಾ ಇದ್ದೀನಿ ಇಲ್ಲಿ, ಉದ್ದಿನ ದೋಸೆ. ನಾನಿಲ್ಲಿ ಕ್ಯಾಮರಾ ಮುಂದೆ ಹಿಂದ್ಗಡೆನೇ ಮಾತಾಡ್ತಾ ಇದ್ದೀನಿ, ಎದುರುಗಡೆ ಕ್ಯಾಮರಾದಲ್ಲಿ ಮಾತಾಡ್ತಾ ಇಲ್ಲ. ಯಾಕಂದರೆ ನಾನು ಮಾತಾಡ್ತಾ ಇದ್ದರೆ ಹೊರಗಡೆ ಸೌಂಡೆಲ್ಲ ಕೇಳಿಸ್ತಾ ಇರುತ್ತಲ್ಲ, ಹಾಗಾಗಿ ಮಾತಾಡಿಲ್ಲ. ಇನ್ನು ಮುಂದೆ ಮಾತಾಡಲಿಕ್ಕೂ ಟ್ರೈ ಮಾಡ್ತೀನಿ. ಬಿಸಿ ಬಿಸಿ ದೋಸೆ ನಾವು ಯಾವಾಗೂ ನಮ್ಮ ಮನೇಲಿ ಏನಂದರೆ ದೋಸೆ ಎಲ್ಲ ನಾವು ಮಾಡಿಟ್ಟಿರೋದಿಲ್ಲ. ಬೆಳಗಿನ ತಿಂಡಿಗೆ ಮನೆಯವರಿಗೆಲ್ಲ ದೋಸೆ ಮಾಡಿ ಕೊಡುವುದು, ಅಂದರೆ ಅವ್ರು ಬಂದು ಕೂತಿದ ನಂತರನೇ ಮಾಡಿಕೊಡುವುದು. ಮಾಡಿಟ್ಟಿರೋದು ಅವರಿಗೆ ಹೆಚ್ಚಾಗಿ ಬಿಸಿ ಬಿಸಿದೇ ಕೇಳೋದ್ರಿಂದ ನಾನು ಮಾಡಿಟ್ಟಿರೋದಿಲ್ಲ. ಅವರು ತಿಂದಾದ ನಂತರ ಆಮೇಲೆ ಬೇಕಾದ್ರೆ ಸ್ವಲ್ಪ ಇದ್ದರೆ ಸುಟ್ಟಿಡ್ತೀನಿ, ಇಲ್ಲ ಅಂದರೆ ಆವಾಗಲೇ ಮಾಡಿ ಕೊಡ್ತೀನಿ. ಬೆಳಿಗ್ಗೆ ಮಾತ್ರ ಹಾಗೆ. ನೋಡಿ, ಫ್ರೈಗೆಲ್ಲ ರೆಡಿ ಮಾಡಿದೆ.
ಅದು ಬೆಳಿಗ್ಗೆ ಮುಗೀತು. ಅದರ ನಂತರ ನಾನು ಏನು ಕ್ಲಿಪ್ಪಿಂಗ್ ತೆಗೆದಿಲ್ಲ. ಮಧ್ಯಾಹ್ನದ ಲಂಚ್ ಈ ಥರ ಇತ್ತು. ಥ್ಯಾಂಕ್ ಯು.